ಬೆಂಗಳೂರಿನ ಭಾಗಕ್ಕೆ ಹಾಗೂ ಹಳೆ ಮೈಸೂರು ಭಾಗಕ್ಕೆ ಸುಮಾರು 67 ಟಿಎಂಸಿಯಷ್ಟು ನೀರನ್ನು ಒದಗಿಸುವಂಥ ಮೇಕೆದಾಟು ಅನ್ನುವಂಥ ಮಹತ್ವದ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಏನು ಕೈಗೊಂಡಿದೆ. ಅದಕ್ಕೆ ತಮಿಳುನಾಡು ಅಡ್ಡಗಾಲು ಹಾಕಿದೆ. ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ಮತ್ತೊಮ್ಮೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಕೆ ಮಾಡಿತ್ತು. ಈಗ ಆ ಅರ್ಜಿ ಕೂಡ ವಜಾ ಆಗಿದೆ. ಸೊ ತಮಿಳುನಾಡು ಸರ್ಕಾರಕ್ಕೆ ಒಂದು ಭಾರಿ ಹಿನ್ನಡೆ ಉಂಟಾಗಿದೆ. ಈಗ ಕಾನೂನು ಹೋರಾಟಕ್ಕೆ ತಮಿಳುನಾಡಿನ ನೂತನ ಸಿಎಂ ವಿಜಯ್ ಮುಂದಾಗಿದ್ದಾರೆ. ಮೊದಲನೇ ಬಾರಿ ಅದನ್ನು ವಜಾ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು, ನಮ್ಮ ಬಳಿ ನೀವು ಈ ಯೋಜನೆಗೆ ಅಥವಾ ಈ DPRಗೆ ಸ್ಟೇ ಕೊಡಿ ಅಂತ ಕೇಳೋ ಬದಲು ಕಾವೇರಿ ಟ್ರಿಬ್ಯುನಲ್ ಏನಿದೆ CWA ಅಲ್ಲಿ ನಿಮ್ಮ ಒಂದು ತಕರಾರನ್ನು ಸಲ್ಲಿಕೆ ಮಾಡಿ, ನಿಮ್ಮ ಆಕ್ಷೇಪನ ಅಲ್ಲಿ ಸಲ್ಲಿಕೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಮತ್ತೊಮ್ಮೆ ಪುನರ್ ಪರಿಶೀಲನಾ ಅರ್ಜಿಯನ್ನು ತಮಿಳುನಾಡು ಸಲ್ಲಿಕೆ ಮಾಡಿತ್ತು. ಈಗ ಆ ಅರ್ಜಿ ಕೂಡ ವಜಾಗೊಂಡಿದೆ. ಇದರಿಂದ ತಮಿಳುನಾಡು ಸರ್ಕಾರಕ್ಕೆ ಒಂದು ಭಾರಿ ಹಿನ್ನಡೆ ಉಂಟಾಗಿದೆ. ಮೇಕೆದಾಟು ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಮೇಲುಗೈ ಸಿಕ್ಕಂತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.